ಎಸ್ ನೋಡಿ, ದರ್ಶನ್ ಜೈಲಲ್ಲಿ ಎಷ್ಟು ಆರಾಮಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಸಮೇತವಾದಂತ ಈ ವಿಡಿಯೋಸ್ಗಳಾಗಿರ್ಬೋದು, ಫೋಟೋಸ್ಗಳಾಗಿರ್ಬೋದು, ಇದೆಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ ಮತ್ತು ವೈರಲ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರು ಮಾಡ್ತಿರುವಂತ ಪ್ರಶ್ನೆ ಅಥವಾ ಸಾರ್ವಜನಿಕರಿಗೂ ಕಾಡ್ತಿರುವಂತ ಪ್ರಶ್ನೆ ಏನು ಅಂತ ಅಂದ್ರೆ, ಈ ತರ ಜೈಲಲ್ಲಿ ಆರಾಮಾಗಿರೋದಾದ್ರೆ ಇವ್ರನ್ನ ಯಾಕೆ ಜೈಲಿಗೆ ಕಳಿಸ್ಬೇಕಾಗಿತ್ತು ಅಂತ. ಕೊಲೆ ಆರೋಪಿ ದರ್ಶನ್ಗೆ ವೈಭೋಗ ಕಲ್ಪಿಸಿದ ಅಧಿಕಾರಿಗಳ ತಲೆದಂಡ ಆಗಿದೆ. ಇದು ಟಿವಿ5 ವರದಿಯ ಇಂಪ್ಯಾಕ್ಟ್. 7 ಜೈಲಿನ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ನಿರಂತರವಾದ ಸುದ್ದಿಯನ್ನ ಟಿವಿ5 ಬಿತ್ತರಿಸಿ ಇಂಚಿಂಚು ಮಾಹಿತಿಯನ್ನ ಹೇಳಿದ್ರು. ಹೆಂಗ್ ನಮ್ಮನ್ನು ಯಾಮಾರಿಸಿದ್ದಾರೆ, ಹೆಂಗ್ ಜನರ ಕಣ್ಣಿಗೆ ಮಣ್ಣೆರ್ಚುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ. ಇದು ಟಿವಿ5 ವರದಿಯ ಇಂಪ್ಯಾಕ್ಟ್. 7 ಜೈಲಿನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. 7 ಜನರನ್ನ ಸಸ್ಪೆಂಡ್ ಮಾಡಿ ಗೃಹ ಸಚಿವ ಪರಮೇಶ್ವರ, ಶರಣ ಬಸವ, ಪ್ರಭು ಎಸ್, LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಳವಾರ್, ಹೆಡ್ ವಾರ್ಡರ್ಸ್ ವೆಂಕಪ್ಪ, ಸಂತೋಷ್ ಕುಮಾರ್, ನರಸಪ್ಪ ಅವರನ್ನ ಸಸ್ಪೆಂಡ್ ಮಾಡಿದ್ದೇವೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಹಿರಿಯ ಅಧಿಕಾರಿಗಳನ್ನ ಇನ್ಸಿಡೆಂಟ್ ಬಗ್ಗೆ ವರದಿ ಕೇಳಿದ್ದೇನೆ. ಡಿಜಿ ಅವರು ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಇಂತಹ ಘಟನೆ ನಡೆಯಬಾರದು, ಯಾರು ಅವಕಾಶವನ್ನ ಕೊಟ್ಟಿದ್ದಾರೆ, ಕ್ರಮ ಕೈಗೊಂಡಿದ್ದೇವೆ. ಹಿರಿಯ ಅಧಿಕಾರಿಗಳನ್ನ ಅಲ್ಲಿಂದ ಶಿಫ್ಟ್ ಮಾಡ್ತೇವೆ, ಬೇರೆ ಹಿರಿಯ ಅಧಿಕಾರಿಗಳನ್ನ ಅಲ್ಲಿಗೆ ಹಾಕ್ತೇವೆ ಅಂತ ಹೇಳಿದ್ದಾರೆ. ಇದು ನಿಮ್ಮ ಟಿವಿ5 ವರದಿಯ ಬಿಗ್ ಇಂಪ್ಯಾಕ್ಟ್. ನಿನ್ನೆಯಿಂದಲೂ ಕೂಡ ನಿರಂತರವಾದ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ನೇರವಾಗಿ ಪ್ರಶ್ನೆಯನ್ನ ಮಾಡಿದ್ವಿ. ಯಾಕೆ ಅಧಿಕಾರಿಗಳು ಮೈ ಮರ್ತಿದ್ದಾರೆ, ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಯಾಕೆ ಈ ಕಳ್ಳಾಟ, ಯಾಕೆ ಈ ನಾಟಕ, ಯಾಕೆ ಈ ಡ್ರಾಮಾ ಅನ್ನೋದನ್ನ ನೇರವಾಗಿ ಪ್ರಶ್ನೆ ಮಾಡಿದ್ವಿ. ನಾವ್ ಯಾರಿಗೂ ಹಂಚಿಕೊಳ್ಳುವ, ಹೆದರಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ನೀವು ಟ್ರೋಲ್ ಮಾಡ್ತಿರೋ ಅಥವಾ ನೀವು ಬೈತಿರೋ, ಕೆಟ್ಟ ಪದಗಳ ಬಳಕೆ ಮಾಡ್ತಿರೋ, ನಮಗೆ ಬೇಕಾಗಿರೋದು ನ್ಯಾಯ ದೊರಕಬೇಕು ಅಷ್ಟೇ. ಯಾವ ಸೆಲೆಬ್ರಿಟಿ ಆದ್ರೂ, ಯಾರೇ ಆಗಿದ್ರು ಕೂಡ ಖೈದಿ ಅಥವಾ ವಿಚಾರಣಾಧೀನ ಖೈದಿ ಅಂತ ಅಂದ್ರೆ ಕಾನೂನಿನ ವ್ಯಾಪ್ತಿಯ ಒಳಗಡೆ, ಕಾನೂನಿನ ಚೌಕಟ್ಟಿನ ಒಳಗಡೆ ಯಾರ್ಯಾರಿಗೆ ಏನೇನ್ ಸವಲತ್ತು ಸಿಗಬೇಕೋ ಅಷ್ಟೇ ಸಿಗಬೇಕು. ಚಾಪೆ, ದಿಂಬು, ಸಿಲ್ವರ್ ತಟ್ಟೆ ಇಷ್ಟಕ್ಕೆ ಸೀಮಿತವಾಗಿರ್ಬೇಕು. ಅದನ್ನ ಹೊರತುಪಡಿಸಿ ಇನ್ಯಾವುದಕ್ಕೂ ಇಲ್ಲಿ ಸೀಮಿತವಾಗಿರಬಾರ್ದು. ಆದ್ರೆ ಇಲ್ಲಿ ರೌಂಡ್ ಟೇಬಲ್ ಇತ್ತು, ಕಾಫಿ ಮಗ್ ಇತ್ತು, ಸಿಗರೇಟ್ ಇತ್ತು, ಆಮೇಲೆ ದಿಂಬಿತ್ತು, ಆಮೇಲೆ ಹಾಸಿಗೆ ಇತ್ತು, ವಿಡಿಯೋ ಕಾಲ್ ಮಾಡುವಂತ ಆಪ್ಷನ್ಸ್ ಇತ್ತು, ಮೊಬೈಲ್ ಬಳಕೆ ಮಾಡಬಹುದಾಗಿತ್ತು, ಎಲ್ಲವೂ ಆರಾಮಾಗಿತ್ತು. ಯಾವ್ದ್ಯಾವ್ದೋ ಕೇಸಲ್ಲಿ ಜೈಲ್ ಒಳಗಡೆ ಹೋಗಿರುವಂತವರು ಕೂಡ ಕುತ್ಕೊಂಡು ಮಾತಾಡಬಹುದಿತ್ತು. ಇದೆಲ್ಲ ಯಾಕೆ ಬೇಕಾಗಿತ್ತು? ಅಧಿಕಾರಿಗಳಿಗೆ ಏನಾದ್ರೂ ಮಾಮೂಲಿ ಹೋಗ್ತಾ ಇತ್ತಾ? ಅಧಿಕಾರಿಗಳು ಯಾಕೆ ಶಾಮೀಲಾಗಿದ್ರು? ದುಡ್ಡಿದ್ರೆ ಜೈಲಲ್ಲಿ ಹೆಂಗ ಬೇಕಾದ್ರೂ ಇರಬಹುದಾ? ಇದಕ್ಕೆ ಜೈಲು ಅಂತ ಹೇಳ್ತಾರಾ? ಇದರ ಅವಶ್ಯಕತೆ ಇತ್ತಾ? ಇದೆಲ್ಲವನ್ನ ಪ್ರಶ್ನೆ ಮಾಡಿದ್ದು ನಿಮ್ಮ ಟಿವಿ5. ನೇರವಾಗಿ ಪ್ರಶ್ನೆ ಮಾಡಿದ್ವಿ. ಯಾವುದೇ ಅಂಜಿಕೆ, ಯಾವುದೇ ಅಳುಕು, ಯಾವುದೇ ಬೆದರಿಕೆ ಯಾವುದೂ ಇರಲಿಲ್ಲ. ಏನಿದೆ ಅದನ್ನು ಪ್ರಶ್ನೆ ಮಾಡಿದ್ವಿ. ಸೊ ಇದೀಗ ಇಂಪ್ಯಾಕ್ಟ್ ಆಗಿದೆ. 7 ಜನ ಅಧಿಕಾರಿಗಳು ಯಾರ್ಯಾರು ಸಲಾಂ ಹೊಟ್ಕೊಂಡಿದ್ರೋ, ಯಾರ್ಯಾರು ಇವ್ರಿಗೆ ಏನೇನು ಬೇಕೋ ಅದೆಲ್ಲದರ ಅವಶ್ಯಕತೆ ಏನಿತ್ತು ಅದನ್ನೆಲ್ಲವನ್ನು ಸಪ್ಲೈ ಮಾಡಿದ್ರು, ಅವರೆಲ್ಲರ ತಲೆದಂಡ ಆಗಿದೆ. ಯಾರು ಬರ್ತಾರೆ ಈಗ? ಬಾಸ್ ಬರ್ತಾರಾ? ಬಾಸ್ ಅಭಿಮಾನಿಗಳು ಬರ್ತಾರಾ? ನಿಮ್ಮ ಕೆಲಸವನ್ನ ಉಳಿಸೋದಕ್ಕೆ ನಿಮಗೆ ಸಂಬಳ ಕೊಡೋದು ಸರ್ಕಾರ ಅಂದ ಮೇಲೆ ಅದಕ್ಕೆ ತಕ್ಕಂಗೆ ಕೆಲಸ ಮಾಡಬೇಕು. ನಿಮ್ಮನ್ನ ಅಧಿಕಾರಿಗಳು ಅಂತ ಕರೆಯೋದಾಗಿರ್ಬೋದು ಅಥವಾ ಹೇಳೋದಾಗಿರ್ಬೋದು, ನೀವು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತೀರಾ ಅನ್ನುವಂಥ ಕಾರಣಕ್ಕೆ. ನೋಡಿ, ಈಗ ಯಾರೆಲ್ಲ ದರ್ಶನ್ ಹೇಳಿದ್ರು ಅನ್ನುವಂತ ಕಾರಣಕ್ಕೆ ಅವ್ರಿಗೊಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು. ನಿಮಗೆ ರೌಂಡ್ ಟೇಬಲ್ ತಾನೇ ಅರೇಂಜ್ ಮಾಡ್ಕೊಡ್ತೀವಿ ಬಿಡಿ ಸರ್, ನಮ್ದೇ ಜೈಲು, ಆರಾಮಾಗಿ ಕುತ್ಕೊಳ್ಳಿ ಅಂತ ರೌಂಡ್ ಟೇಬಲ್ದು. ನನಗೆ ವಿಲ್ಸನ್ ಗಾರ್ಡನ್ ನಾಗ ಬೇಕು ಮಾತಾಡಕ್ಕೆ ಅಂತಂದಾಗ, ನಾಗ ತಾನೇ ಇರಿ ಸರ್ ಕರ್ಕೊಂಡು ಬರ್ತೀವಿ ಅಂತ ಕರ್ಕೊಂಡು ಬಂದು ಪಕ್ಕದಲ್ಲಿ ಕೂರಿಸಿದ್ರಲ್ಲ ಅವರು. ಇವರು ಮಾತಾಡ್ಬೇಕಾದ್ರೇನೆ ಅಲ್ಲಿಗೆ ಹೋಗಿ ಕಾಫಿ ಕಪ್ ಕೊಟ್ಟಿದ್ರಲ್ಲ ಅವರು. ಸಿಗರೇಟಿನ ವ್ಯವಸ್ಥೆ ಮಾಡಿಕೊಟ್ಟಿದ್ರಲ್ಲ ಅವರು. ಹಾಸಿಗೆ, ದಿಂಬು ಅದ್ರದ್ದು ವ್ಯವಸ್ಥೆ ಮಾಡಿಕೊಟ್ಟಿದ್ರಲ್ಲ ಅವರು. ಮೊಬೈಲ್ ಯೂಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರು. ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ವಿಡಿಯೋ ಕಾಲ್ ಮಾಡಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರು. ಯಾರ್ಯಾರಿದ್ರೋ ಅವರೆಲ್ಲರೂ ಈಗ ಸಸ್ಪೆಂಡ್ ಆಗಿದ್ದಾರೆ. ಈಗ ಮನೆಗೆ ಹೋಗ್ಬೇಕು. ಆದ್ರೆ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ, ಅಥವಾ ಇನ್ನಾದ್ರೂ ಬುದ್ಧಿ ಕಲೀರಿ, ಅಥವಾ ಇನ್ನಾದ್ರೂ ಕಾನೂನಿಗೆ ಗೌರವ ಕೊಡಿ. ಅಟ್ಲೀಸ್ಟ್ ಇನ್ನಾದ್ರೂ ನಿಯತ್ತಾಗಿ ಇರಿ.
ಈ ಪದಗಳ ಬಳಕೆ ಮಾಡೋದಕ್ಕೆ ನಮಗೂ ಬೇಸರ ಆಗತ್ತೆ ಮತ್ತು ಇದು ಸರಿ ಅಲ್ಲ ಅನ್ನೋದು ನಮಗೂ ಗೊತ್ತಿದೆ. ಆದ್ರೆ ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಎಲ್ರಿಗೂ ಒಂದೇ ತರ ನೋಡ್ಕೊಳ್ಬೇಕಲ್ವಾ? ಈ ತರ ಆರಾಮಾಗಿರೋದಕ್ಕೆ ಬಿಡ್ತೀರಾ ಅಥವಾ ದುಡ್ಡು ಕೊಡ್ತಾರೆ ಅಥವಾ ದೊಡ್ಡವರು ಅಥವಾ ಸೆಲೆಬ್ರಿಟಿ ಅನ್ನುವಂತ ಕಾರಣಕ್ಕೆ ಅವ್ರಿಗೆ ಸಪ್ರೇಟ್ ಆದಂತ ಒಂದು ಆತಿಥ್ಯ ಕೊಡ್ತೀರಾ ಅಂತ ಅಂದ ಮೇಲೆ ಈ ಜೈಲ್ ಅವಶ್ಯಕತೆ ಇಲ್ಲ. ರಿಲೀಸ್ ಮಾಡಿ, ಎಲ್ರೂ ರಿಲೀಸ್ ಮಾಡಿ. ದೊಡ್ಡ ದೊಡ್ಡ ಹೋಮ್ ಸ್ಟೇಗಳು, ದೊಡ್ಡ ದೊಡ್ಡ ರೆಸಾರ್ಟ್ಗಳು ಬೇಜಾನಿದೆ, ಕಳಿಸಿ ಅಲ್ಲಿಗೆ. ನಿಮಗೂ ಒಂದು ಟ್ರಿಪ್ ಆಗತ್ತೆ, ನಿಮಗೂ ಸ್ವಲ್ಪ ಹೊರಗಡೆ ಎಲ್ಲ ಇದ್ದಂಗೆ ಆಗುತ್ತೆ. ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ಒಳ್ಳೆ ವಾತಾವರಣ ಬರುತ್ತೆ. ಇವ್ರನ್ನೆಲ್ಲ ರೆಸಾರ್ಟು ಹೋಮ್ ಸ್ಟೇ ಒಳಗೆ ಬಿಟ್ಟು ನೀವು ಹೊರಗಡೆ ಕಾಯ್ರಿ. ಹೆಂಗೂ ಮೊಬೈಲ್ ಕೊಟ್ಟಿದ್ದೀರಾ, ಹೆಂಗೂ ಚೇರ್ ಕೊಟ್ಟಿದ್ದೀರಾ, ಹೆಂಗೂ ಯಾರು ಬೇಕಾದ್ರೆ ಯಾರ ಜೊತೆಗೂ ಮಾತಾಡ್ಬೋದು. ಅದನ್ನ ರೆಸಾರ್ಟ್ ಅಲ್ಲೂ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಸವಲತ್ತುಗಳು ಹೆಚ್ಚಾಗಿ ಸಿಗುತ್ತೇನೋ ಅಷ್ಟೇ. ವ್ಯತ್ಯಾಸ ಏನ್ ಬಂತು? ಇವಾಗ ತಲೆದಂಡ ಆಗಿದೆ, ಸಸ್ಪೆಂಡ್ ಮಾಡಿದ್ದಾರೆ. ಒಟ್ಟು 7 ಜನರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಮೊದಲೇ ಎಚ್ಚೆತ್ಕೊಂಡಿದ್ದಿದ್ರೆ, ಕಾನೂನಿಗೆ ತಕ್ಕಂತೆ ಕೆಲಸ ಮಾಡಿದ್ರೆ, ನಾವು ಸಂಬಳ ನಮಗೆ ಯಾರು ಕೊಡ್ತಿದ್ದಾರೋ ಅವ್ರಿಗೆ ಮಾತ್ರ ನಿಯತ್ತಾಗಿರ್ತೀವಿ ಅಂತ ಕೆಲಸ ಮಾಡಿದ್ರೆ ಇದಾಗ್ತಿರ್ಲಿಲ್ಲ. ಇದೇ ಕಾರಣಕ್ಕೆ ಈತ ಒಬ್ಬ ಸೆಲೆಬ್ರಿಟಿ ಹೊರಗೆ ಹೋದ್ಮೇಲೆ ಸಾಕ್ಷಿ ನಾಶ ಮಾಡ್ತಾನೆ, ಇವನಿಗೆ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ. ಇದೆಲ್ಲ ಕಾರಣಕ್ಕಾಗಿಗೆ ಬೇಲ್ ಕೊಡ್ಬೇಕಾ ಅವ್ರು ಕೊಡಬಾರ್ದಾ, ಬೇಲ್ ಕೊಟ್ಟ ಮೇಲೆ ಹೆಂಗೆ ಏನು ಅನ್ನುವಂಥ ಪ್ರಶ್ನೆ ಉಟ್ಕೊಂಡಿರೋದು. ನೋಡಿ ಈ ಫೋಟೋ ನೋಡಿ. ಈ ಫೋಟೋದಲ್ಲಿ ಹಾಸಿಗೆ ಇದೆ, ದಿಂಬಿದೆ, ಎಷ್ಟು ನೀಟಾಗಿ ಹಾಸಿಗೆ ಇದೆ. ಇದಕ್ಕಿಂತ ಇನ್ನೇನು ಬೇಕು? ಅಲ್ಲೊಬ್ಬ ಕುತ್ಕೊಂಡಿದ್ದಾನಲ್ಲ, ರೆಡ್ ಕಲರ್ ಶರ್ಟು, ಅವನು ನೋಡಿ ಅವನ ಕೈಯಲ್ಲಿ ಮೊಬೈಲ್ ಇದೆ. ಆ ಮೊಬೈಲ್ ಅಲ್ಲಿ ವಿಡಿಯೋ ಕಾಲಲ್ಲಿ ಯಾರನ್ನೋ ಮಾತಾಡಿಸ್ತಾ ಇರೋದು. ಇವ್ರದೆಲ್ಲ ಇದೆ ಒಂದು ಶೋಕಿ. ಮೇ ಬಿ ಇದನ್ನ ಟ್ರೆಂಡ್ ಮಾಡ್ಕೊಂಡಿದ್ರು ಅನ್ಸುತ್ತೆ. ಬಾಸ್ ನಮ್ ಜೊತೆ ಇದ್ದಾರೆ, ವಿಡಿಯೋ ಕಾಲಲ್ಲಿ ತೋರಿಸ್ತೀನಿ ಮಾತಾಡು ಅಂತ. ಬಾಸ್ ಹೋಗೋದು, ಚಿನ್ನ ಚೆನ್ನಾಗಿದ್ಯಾ ಅಂತ ಕೇಳೋದು. ಚಿನ್ನ ಆರಾಮ್ ಚಿನ್ನ ಅಂತ ಬಾಸ್ ಸ್ಟೈಲಲ್ಲಿ ಹೇಳೋದು. ಇದು ಇವ್ರದ್ದು ಟ್ರೆಂಡ್ ಆಗ್ಬಿಟ್ಟಿತ್ತು. ಜೈಲಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಪಾಪ ಎಷ್ಟು ಜನ ಊಟ ತಿಂಡಿ ಮಾಡಿರ್ಲಿಲ್ಲ ಬಾಸ್ ಅಭಿಮಾನಿಗಳು. ಅಯ್ಯೋ ನಮ್ ಬಾಸ್ ಜೈಲಿಗೆ ಹೋಗಿದ್ದಾರೆ, ನಾವು ಊಟ ಮಾಡಲ್ಲ, ನಾವು ತಿಂಡಿ ಮಾಡಲ್ಲ. ದೇವ್ರು ಮಡಿಲಲ್ಲಿ ಇಟ್ಟು, ಗರ್ಭಗುಡಿಯಲ್ಲಿ ಇಟ್ಟು ಪೂಜೆ ಮಾಡಿದವರು, ಹೋಮ ಮಾಡಿದವರು, ಕಣ್ಣೀರ್ ಹಾಕ್ದವರು. ಯಾರೋ ಇತ್ತೀಚೆಗೊಬ್ರು ನಟಿ ರಾಜನ್ ತರ ನೋಡಕ್ ಇಷ್ಟಪಡ್ತೀನಿ, ಅದಕ್ಕೆ ಇಲ್ಲಿಗೆ ಹೋಗಿರ್ಲಿಲ್ಲ ಅಂದಿದ್ರು. ರಾಜನ್ ತರನೇ ಇದ್ದಾರಲ್ಲ ಜೈಲಲ್ಲೂ. ಅಲ್ಲಿಗೆ ಹೋಗಿ ಬಂದವರಿಂದ ಹಿಡಿದು ಪ್ರತಿಯೊಬ್ರು ಡ್ರಾಮಾನೇ ಮಾಡಿದವ್ರು, ಎಲ್ಲ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದವ್ರು. ಅವ್ರು ಹೇಳಿದ್ದು ರಾಜನ್ ತರನೇ ಇದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ನಾನು ನೋಡಕ್ ಬಂದೆ ಅಂತ ಹೇಳಿದ್ರೇನೋ. ನಾವು ಆಕ್ಚುಲಿ ಮಿಕ್ಕಗಳು, ನಮಗೆ ಅರ್ಥ ಆಗಿಲ್ಲ. ಅದು ತುಂಬಾ ಕ್ಲೀನ್ ಆಗಿ ಹೇಳಿದ್ರು. ರಾಜನ್ ತರ ನೋಡ್ಬೇಕು, ನಾನು ಅದಕ್ಕೇನೆ ಇಲ್ಲಿವರೆಗೂ ಜೈಲಿಗೆ ಹೋಗಿರ್ಲಿಲ್ಲ ಅಂತ ಒಬ್ರು ನಟಿ ಹೇಳಿದ್ರು. ಯಾವ ಕೇಸಲ್ಲಿ ಒಳಗಡೆ ಹೋಗಿದ್ದಾರೆ ಅನ್ನೋದು ಆ ನಟಿಗೆ ಗೊತ್ತಿಲ್ಲ. ಗೊತ್ತಿದ್ರು ಗೊತ್ತಿಲ್ಲದ ತರ ಆಕ್ಟಿಂಗು. ಆರಾಮಾಗೇ ಇದಾರಲ್ಲ, ಅವ್ರೇನೋ ಏನೋ ಯಾವ್ದೋ ಕೇಸಲ್ಲಿ ಒಳಗೆ ಹೋದಿರ್ತಾರ ಅಂತೂ ಇಲ್ಲ. ತುಂಬಾ ಕೂಲ್ ಆಗಿ, ತುಂಬಾ ಕಾಮ್ ಆಗಿ, ತುಂಬಾ ಮನೇಲಿ ಇರೋ ತರ ಆರಾಮಾಗಿದ್ದಾರೆ. ಅಕ್ಕಪಕ್ಕದವರೆಲ್ಲ ಅವ್ರು ಯಾರೋ ಒಬ್ಬ ಬಂದು ಬುರ್ಡೆ ಬಿಡ್ತಾ ಇದ್ರು. ಅಯ್ಯೋ ನಾನು ದರ್ಶನ್ ಯಾರ ಹತ್ರನೂ ಮಾತಾಡ್ತಾ ಇಲ್ಲ, ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಹೋದೆ, ಧ್ಯಾನ ಮಾಡಿಸ್ದೆ, ಅದು ಮಾಡಿಸ್ದೆ, ಇದು ಮಾಡಿಸ್ದೆ ಅಂತ. ಇಲ್ಲಿ ನೋಡಿದ್ರೆ ಇವ್ರು ಎಲ್ಲ ಸೆಲ್ಲಲ್ಲೂ ಇದ್ದಾರೆ, ಎಲ್ಲ ರೌಡಿಗಳ ಜೊತೆಗೂ ಮಿಂಗಲ್ ಆಗ್ತಿದ್ದಾರೆ, ಎಲ್ಲ ಪುಡಿ ರೌಡಿಗಳಿಗೂ ವಿಡಿಯೋ ಕಾಲ್ ಮಾಡ್ತಾ ಇದ್ದಾರೆ, ಎಲ್ಲರ ಜೊತೆ ಆರಾಮಾಗಿದ್ದಾರೆ. ಏನ್ ಸಮಸ್ಯೆನೂ ಆಗಿಲ್ಲ, ಯಾವುದೇ ರೀತಿಯಾದಂಥ ತೊಂದರೆನೂ ಅನುಭವಿಸ್ತಾ ಇಲ್ಲ. ನೋಡಿ ಮನೇಲಿ ಕೂತಂಗೆ, ನಾವೆಲ್ಲ ಮನೇಲಿ ಜಗಲಿಲಿ ಕೂರ್ತೀವಲ್ಲ ಊಟ ಮಾಡೋದಕ್ಕೆ, ಎಲ್ಲಡಿಕೆ ಹಾಕೋದಕ್ಕೆ, ಕಾಫಿ ಕುಡಿಯೋದಕ್ಕೆಲ್ಲ ಹಂಗೆ ಕೂತಿದ್ದಾರೆ ಅವ್ರು. ಈ ಥರದೊಂದು ಸವಲತ್ತು ಇದೆ ಅಂತ ಅಂದ್ರೆ ಯಾರ್ರಿ ಸುಮ್ಮನೆ ಇರ್ತಾರೆ? ಇನ್ಯಾರ್ದೋ ಏನೋ ಮಾಡ್ತಾರೆ, ಕಳ್ತನ ಮಾಡ್ತಾರೆ, ಹೊಡಿತಾರೆ, ಬಡಿತಾರೆ. ನಾವು ನೋಡಿದೀವಿ, ನಮ್ಮ ಬಾಸ್ ಜೈಲಲ್ಲಿ ಆರಾಮಾಗಿದ್ರು, ಅಲ್ಲಿ ಏನ್ ಸಮಸ್ಯೆ ಆಗಲ್ಲ ಅಂತೆ, ನಾವು ಹೋಗ್ತೀವಂತೆ, ಇನ್ನೊಂದಷ್ಟು ಅಪರಾಧಗಳನ್ನು ಮಾಡ್ತಾರೆ, ಹೋಗ್ತಾರೆ. ಈ ರೀಸನ್ಸ್ಗೆನೆ ನಾವು ಸೆಲೆಬ್ರಿಟಿಗಳಾದವರು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು, ನೀಟಾಗಿ ಇರಬೇಕು, ಸಮಾಜಕ್ಕೆ ಮಾದರಿ ಆಗಿರ್ಬೇಕು ಅಂತ ಈ ರೀಸನ್ಸ್ಗೆ ನಾವು ಒತ್ತಿ ಹೇಳ್ತಾ ಇರೋದು. ನೋಡಿ ಹಾಸಿಗೆ, ಅಲ್ಲಿ ದಿಂಬು, ಇಲ್ಲಿ ದರ್ಶನ್ ಕೂತಿರೋದು, ಅಲ್ಲಿ ಯಾರೋ ವಿಡಿಯೋ ಕಾಲೋ ಏನೋ ಮಾಡಿದ್ದಾರೆ, ಅದನ್ನ ನೋಡ್ಕೊಂಡು ನಗಾಡ್ಕೊಂಡು ಮಾತಾಡ್ಕೊಂಡು ಇರೋದು. ಇವ್ರಿಗೆ ಯಾರ್ಯಾರು ಬೇಕೋ ಅವ್ರವ್ರಿಗೆ ಕಾಲ್ ಮಾಡಿದ್ದಾರೆ. ತುಂಬಾ ಜನ ನೋಡಕ್ ಹೋಗಿರ್ಲಿಲ್ಲ ಇವ್ರನ್ನ, ತುಂಬಾ ಜನ ನೋಡಕ್ ಹೋಗಿರ್ಲಿಲ್ಲ. ಮೋಸ್ಟ್ಲಿ ಅವರೆಲ್ಲ ವಿಡಿಯೋ ಕಾಲಲ್ಲೇ ನೋಡ್ಬಿಟ್ಟಿದ್ರು ಅನ್ಸುತ್ತೆ. ಆರಾಮಾಗಿ ಬಿಡ್ರಿ, ನಾವೇನು ಹೋಗೋದಿನ್ನು ಅಂತ. ತುಂಬಾ ಜನ ಇವರ ಆಪ್ತರು ಅನ್ಸ್ಕೊಂಡವ್ರು, ಮದರ್ ಅನ್ಸ್ಕೊಂಡವ್ರು, ಬ್ರದರ್ ಅನ್ಸ್ಕೊಂಡವ್ರೆಲ್ಲ ನೋಡಕ್ ಹೋಗಿರ್ಲಿಲ್ಲ. ವಿಡಿಯೋ ಕಾಲ್ ಎಲ್ರಿಗೂ ಹೋಗ್ತಿದ್ದೆ ಅಂತ ಅಂದಮೇಲೆ ಇನ್ನೇನು, ನಾವು ಮನೇಲಿ ಕುತ್ಕೊಂಡು ನಮ್ಮ ಯಾರ್ದೋ, ನಮ್ಮ ಅಪ್ಪಂದೋ, ನಮ್ಮ ಅಮ್ಮಂದೋ, ನಮ್ಮ ಅತ್ತೆದೋ, ನಮ್ಮ ಮಾವಂದೋ, ನಮ್ಮ ತಮ್ಮಂದೋ, ಅಣ್ಣಂದೋ ನೆನಪಾದಾಗ ವಿಡಿಯೋ ಕಾಲ್ ಮಾಡ್ತೀವಲ್ಲ ಮನೆಯಿಂದ ಕುತ್ಕೊಂಡು, ಹೊರದೇಶದಲ್ಲಿದ್ದಾರೆ ಅಥವಾ ಬೇರೆ ಊರಲ್ಲಿದ್ದಾರೆ ಅಂತ ಅಂದಾಗ. ಅದೇ ತರ ಇವ್ರು ಜೈಲಲ್ಲಿ ಕುತ್ಕೊಂಡು ವಿಡಿಯೋ ಕಾಲ್ ಮಾಡ್ತಿದ್ದಾರೆ. ನಮಗೂ ಇವ್ರಿಗೂ ಏನ್ ವ್ಯತ್ಯಾಸ?
ಜೈಲಲ್ಲಿ ಇದಾರೆ ಅಂತಂದ್ಮೇಲೆ ಅದಕ್ಕೆ ತಕ್ಕಂಗೆ ಇರ್ಬೇಕಲ್ವಾ? ಆ ಥರದ್ದಿಲ್ಲ. ಆಂಡ್ರಾಯ್ಡ್ ಮೊಬೈಲ್ ಅದು ಬೇಸಿಕ್ ಮೊಬೈಲು ಅಲ್ಲ. ನಾವು ಸಿನಿಮಾಗಳಲ್ಲೆಲ್ಲ ನೋಡಿದ ಹೆಂಗೆ ಅಂದ್ರೆ ಯಾವುದೋ ಒಂದು ಬೇಸಿಕ್ ಮೊಬೈಲ್ ಇಟ್ಕೊಂಡಿರ್ತಾರೆ. ಪೊಲೀಸ್ ಅಧಿಕಾರಿಗಳು ಚೆಕ್ ಮಾಡಕ್ ಬಂದಾಗ ಅದನ್ನೆಲ್ಲೋ ಬಿಸಾಕ್ ಬಿಡ್ತಾರೆ, ಅದನ್ನೆಲ್ಲೋ ಕದ್ದಿಡ್ತಾರೆ, ಅದನ್ನೆಲ್ಲ ಮುಚ್ಚಿಡ್ತಾರೆ ಅಂತ. ಇಲ್ಲ, ಹಂಗೇನಿಲ್ಲ. ನಮ್ಗಳಿಗಿಂತ ಚೆನ್ನಾಗಿರೋದೇ ಮೊಬೈಲು ಅಂತ ಕಾಣುತ್ತೆ. ಯಾಕೆ ಐಫೋನು ಯೂಸ್ ಮಾಡ್ತಿರ್ಬೋದು. ಅದನ್ನು ಯೂಸ್ ಮಾಡ್ಕೊಂಡು ವಿಡಿಯೋ ಕಾಲ್ ಮಾಡ್ಕೊಂಡು ಆರಾಮಾಗಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು? ಊಟ ಇಲ್ಲ, ತಿಂಡಿ ಇಲ್ಲ, ವಾಂತಿ ಬೇದಿ, ವೆಯ್ಟ್ ಲಾಸ್ ಆಗಿದೆ, ಕಣ್ಣೀರು ಹಾಕಿದ್ರು, ಸೊರಗಿ ಹೋಗಿದ್ದಾರೆ. ನೋಡ್ಕೊಂಡು ಬರೋಕೆ ಹೋದವರು ಬಂದು ಹೇಳ್ತಾ ಇದ್ದಿದ್ದು ಕತೆಗಳಿದು. ನೀಟಾಗಿ ಈ ನಾಮ ಹಾಕೋದು ಅಂತಾರೆ ಗೊತ್ತಾ ನಿಮಗೆ? 2 ವೈಟು 1 ರೆಡ್ಡು ಅದನ್ನ ಹಾಕಿದ್ದಾರೆ ನೀಟಾಗಿ. ಜೊತೆಗಿದ್ದವರು ಹಾಗೆ ಡ್ರಾಮಾ ಮಾಡಿದವರು. ಅದನ್ನ ನಂಬ್ಕೊಂಡು ಕೆಲವರು ಅಯ್ಯೋ ಬಾಸ್ ಕಣ್ಣೀರು ಹಾಕ್ತಿದ್ರಂತೆ, ನಾನು ಊಟ ಮಾಡಲ್ಲ, ನಾ ಮನೆಗೆ ಹೋಗಲ್ಲ. ಮೊನ್ನೆ ಎಲ್ಲ ಸಿಕ್ಕಾಪಟ್ಟೆ ಹೈಡ್ರಾಮಾ ಆಗಿತ್ತು ಇದೇ ಪರಪನಗ್ರಹಾರ ಜೈಲ್ ಹತ್ರ. ನಮ್ಮ ಬಾಸ್ನ ಬಿಡ್ಲೇಬೇಕು, ನೋಡಲೇಬೇಕು ಅಂತ. ಪಾಪ ವಯಸ್ಸಾದ್ರು ಅವರು ಇವರು ಎಲ್ಲರೂ ಬರ್ತಾ ಇದ್ರು. ಒಳಗಡೆ ಬಾಸ್ ಆರಾಮಾಗಿ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಅನುಮಾನ ಬರುತ್ತೆ. ಒಬ್ಬ ಸೆಲೆಬ್ರಿಟಿ ಆದವನು ದುಡ್ಡಿರೋನು ಈ ತರ ತಪ್ಪು ಮಾಡಿದ್ರೆ ಇವರಿಗೆಲ್ಲ ಶಿಕ್ಷೆ ಆಗಲ್ವಾ ಅನ್ನೋ ಪ್ರಶ್ನೆ ಮೂಡುತ್ತೆ. ನೋಡಿ ಕ್ರಮ ತಗೋಬೇಕಾಗಿತ್ತು, ಅದು ತಗೊಂಡಿಲ್ಲ ಅಂತ ತಾನೇ ಈಗ ಹೇಳ್ತಾ ಇರೋದು. ಈಗ ಅವ್ರು ಬಂಧಿಸ್ದಾಗ್ಲೇ ತಮ್ಮ ಮೇಲೆ ಸಾಕಷ್ಟು ಒತ್ತಡ ಆಯ್ತು ತಮ್ಮ ಸಂಪುಟ ಸಹೋದ್ಯೋಗಿಗಳಿಂದ ಅಂತ. ಯಾರು ಒತ್ತಡನೂ ಇಲ್ಲ ರೀ. ನೋಡಿ, ಯಾರು ಒತ್ತಡನೂ ಇಲ್ಲ. ನನಗೆ ಯಾರು ಒತ್ತಡನೂ ಇಲ್ಲ. ಈ ಒತ್ತಡ ಯಾರು ನಮ್ಗೆ ಯಾರು ನನ್ನ ಲೆವೆಲ್ ವರೆಗೆ ಯಾರು ಮುಟ್ಟೋದಕ್ಕೂ ಸಾಧ್ಯ ಇಲ್ಲ. ಮೋಸ್ಟ್ಲಿ ಫೋಟೋ ರಿವೀಲ್ ಆಗಿರ್ಲಿಲ್ಲ ಅಂದ್ರೆ ಇದು ಇನ್ನೂ ನಡೀತಾ ಇರ್ತಿತ್ತು. ಹಾಗಾದ್ರೆ ಗೊತ್ತಿಲ್ಲಪ್ಪ. ನೀವೀಗ ಆಚೆ ಬಂದಿದ್ಯಲ್ಲ, ಈಗ ಸರಿ ಮಾಡೋಣ. ಸರಿ ಮಾಡಿ ಏನ್ ಬಿಗಿ ಮಾಡ್ಬೇಕು ಅದನ್ನ ಮಾಡ್ತೀವಿ. ಯಾರ ಒತ್ತಡಕ್ಕೂ ಮನೆಯಲ್ಲ. ಸರ್ಕಾರಕ್ಕೆ ಮುಜುಗರ ಇಲ್ಲ. ಏನು ಲ್ಯಾಪ್ಸ್ ಆಗಿದೆ, ಈ ಲ್ಯಾಪ್ಸಸ್ ಅನ್ನ ಸರಿ ಮಾಡಬೇಕು. ಲ್ಯಾಪ್ಸ್ ಆಗಿರೋದಕ್ಕೆ ಕ್ರಮ ತಗೋಬೇಕು. ಎರಡೇ ಅಲ್ವಾ? ಒಂದು, ಯಾರು ಲ್ಯಾಪ್ಸ್ಗೆ ಹೊಣೆಗಾರಿಕೆ ಹೊರಬೇಕು ಅವ್ರ ಕ್ರಮ ತಗೊಳ್ತೀವಿ. ಎರಡನೇದು, ಮುಂದೆ ಈ ರೀತಿ ಆಗದಾಗೆ ನೋಡ್ಕೊಳ್ತೀವಿ. ಬರ್ತ್ಡೇಗೆ ಕೇಕ್ಗಳು ಹೋಗ್ತವೆ, ಲೈಟ್ ಕೊಡೋದಕ್ಕೆ ಮೊಬೈಲ್ಗಳು ಹೋಗ್ತವೆ. ಕೈದಿಗಳು ನಡೆಸ್ತಿದ್ದಾರೆ ಸರ್ ಜೈಲನ್ನ ಅಥವಾ ಪೊಲೀಸ್ ನಡೆಸ್ತಿದ್ದಾರೆ? ನೋಡಿ, ಯಾವುದೇ ಅಂತ ಇನ್ಸಿಡೆಂಟ್ ಆದ್ರೆ ತತ್ಕ್ಷಣ ಅದು ನಮ್ಮ ಹಿರಿಯ ಅಧಿಕಾರಿಗಳು ಅದನ್ನ ನೋಡ್ಲೇಬೇಕು. ನಾನು ಹೇಳಿದ್ನಲ್ಲ, 24/7 365 ಡೇಸು ಕೂಡ ಮಾನಿಟರಿಂಗ್ ಮಾಡ್ತಾ ಇರ್ತಾರೆ, ಮಾಡಬೇಕು. ಅದರಲ್ಲಿ ಲ್ಯಾಪ್ಸ್ ಆದಾಗ ಇಂಥ ಘಟನೆಗಳಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾದಂತ ವಿಚಾರ. ಅದನ್ನ ಕ್ರಮ ತಗೊಂಡು ಅದನ್ನ ಬಿಗಿ ಮಾಡೋದಕ್ಕೆ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತೀವಿ. ಪ್ರಾಥಮಿಕ ತನಿಖೆ ಮಾಹಿತಿ ಹೆಂಗ್ ಕೊಟ್ಟವ್ರೆ ಸರ್ ಅಧಿಕಾರಿಗಳು? ಇನ್ನು ಅದೇ ಇದನ್ನ ಸಸ್ಪೆಂಡ್ ಮಾಡಿದೀವಲ್ಲ, ಈಗ ಆ ಆಧಾರದ ಮೇಲೆ ಸಸ್ಪೆಂಡ್ ಮಾಡಿದೀವಿ. ಸೀನಿಯರ್ ಆಫೀಸರ್ಸ್ಗಳದ್ದು ತನಿಖೆ ನಡೀತಾ ಇದೆ. ಒಂದು ವೇಳೆ ಅವರು ಕೂಡ ಹೊಣೆಗಾರಿಕೆ ಅವ್ರದ್ದು ಇದ್ರೆ ಅವರಿಗೂ ಸಸ್ಪೆಂಡ್ ಮಾಡ್ತೀವಿ. ಜೈಲಲ್ಲಿ ಸಿಸಿಬಿ ದಾಳಿ ಆಗುತ್ತೆ. ಸಿಸಿಬಿ ದಾಳಿ ಆದಾಗ ನೋಡಿದ್ರೆ ಏನ್ ಸಿಕ್ಕಿಲ್ಲ ಅಂತ ವಾಪಸ್ ಬರ್ತಾರೆ. ಹಂಗಾರೆ ಸಿಸಿಬಿ ದಾಳಿ ಮಾಡೋದಕ್ಕೆ ಮುಂಚೆ ಹೇಳ್ಬಿಟ್ಟೆ ಮಾಡ್ತಾರೆ. ಗೊತ್ತಿಲ್ಲ. ಮೊನ್ನೆ ಇದ್ರ ಬಗ್ಗೆ ನೋಡಿ, ಮೊನ್ನೆ ಏನು ಈ ತರದ್ದು ವರದಿಗಳು ಬರ್ತಾ ಇದೆ, ಇನ್ಫಾರ್ಮೇಶನ್ಸ್ಗಳು ಬರ್ತಾ ಇದೆ ಅಂತ ಹೇಳಿ ಪೊಲೀಸ್ನವರು ರೈಡ್ ಮಾಡಿದ್ದಾರೆ. ರೈಡ್ ಮಾಡಿದಾಗ ಏನು ಸಿಗ್ಲಿಲ್ಲ ಅಂತ ಹೇಳಿ, ಫೋನ್ಗಳು ಮತ್ತೊಂದು ಅದೆಲ್ಲ ಸಿಗ್ಲಿಲ್ಲ ಅಂತ ಹೇಳಿ ಬಂದಿದೆ. ಈಗ ಅದನ್ನು ತನಿಖೆ ಮಾಡ್ತಾ ಇದ್ದೀವಿ ನಾವು. 3 ದಿವಸದಿಂದ ಅದರ 3 ದಿವಸ ಮುಂಚೆ, ರೈಡ್ ಆಗಕ್ಕೆ 3 ದಿವಸದ ಮುಂಚೆ CCTV ಫುಟೇಜಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ವೇಳೆ ಅವರಿಗೆ ಏನಾದರೂ ಮಾಹಿತಿ ಸಿಕ್ಕಿದ್ರೆ ಅವುಗಳನ್ನೆಲ್ಲ ಹೊರಗಡೆ ಕಳಿಸ್ತಾರೆ ಟೆಂಪರರಿಯಾಗಿ. ಅದು ಸಾಧ್ಯ ಇರ್ಬೋದೇನೋ ಅಂತೇಳಿ. ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ದರ್ಶನ್ ಅವರು ಮತ್ತು ಅವರ ಜೊತೆಯಲ್ಲಿ ಇನ್ನೂ 3 ಜನ ಟೀ ಕುಡ್ಕೊಂಡು ಬಹಳ ಆರಾಮವಾಗಿ ಇದ್ದಾರೆ ಅನ್ನುವಂಥ ಒಂದು ಫೋಟೋ ಕೂಡ ವೈರಲ್ ಆಗ್ತಾ ಇತ್ತು. ತಕ್ಷಣ ನಾನು DG ಅವರಿಗೆ ಮಾತನಾಡಿ, DG ಪ್ರೆಸೆನ್ಸ್ಗೆ ಮಾತನಾಡಿ ಅವು ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸ್ಕೊಟ್ಟು